ನಮಸ್ಕಾರ. ಕೇವಲ ಬುದ್ಧಿ ಉಪಯೋಗಿಸಿ ಒಂದು ಒಂಟಿ ಜಿಂಕೆ 6 ಕ್ರೂರ ಪ್ರಾಣಿಗಳಿಂದ ಹೇಗೆ ಎಸ್ಕೇಪ್ ಆಡುತ್ತೆ ಅಂತ ಇವತ್ತು ನೋಡೋಣ ಬನ್ನಿ. ಸುತ್ತಲೂ ಸಾವು, ತಪ್ಪಿಸ್ಕೊಳ್ಳೋಕೆ ಒಂದೇ ಒಂದು ದಾರಿನೂ ಇಲ್ಲ. ಇಂಥ ಭೀಕರ ಪರಿಸ್ಥಿತಿಯಲ್ಲಿ ಬದುಕಿ ಉಳಿಯೋದು ಹೇಗೆ? ಈ ಅದ್ಭುತ ಕಥೆ ಶುರುವಾಗುವುದು ದಟ್ಟವಾದ ಕಾಡಿನಲ್ಲಿ. ತೀವ್ರ ಬಾಯಾರಿಕೆಯಿಂದ ಒಂದು ಜಿಂಕೆ ಸುಸ್ತಾಗಿ ಕುಸಿದು ಬೀಳೋ ಸ್ಥಿತಿಯಲ್ಲಿರುತ್ತೆ. ಭರವಸೆನೇ ಹೋಯ್ತು ಅನ್ನೋವಾಗ 2 ಗುಬ್ಬಿಗಳು ಹತ್ತಿರದಲ್ಲೇ ನೀರಿರೋ ಬಗ್ಗೆ ಮಾತಾಡ್ಕೊಳ್ಳೋದನ್ನ ಆ ಜಿಂಕೆ ಕೇಳಿಸ್ಕೊಳ್ಳುತ್ತೆ. ಖುಷಿಯಿಂದ ಹೊಟ್ಟೆ ತುಂಬ ನೀರ್ ಕುಡಿಯುತ್ತೆ. ಆದ್ರೆ ವಾಪಸ್ ಹೋಗೋಣ ಅಂತ ತಿರುಗಿದಾಗ ಒಂದು ಭಯಾನಕ ಟ್ರ್ಯಾಪಲ್ಲಿ ಕಾದಿರುತ್ತೆ. ಮುಂದೆ 3 ಮೊಸಳೆಗಳು, ಹಾಗೆ ಎಡ, ಬಲ ಮತ್ತೆ ಹಿಂದೆ ಹುಲಿಗಳು. ಎಸ್ಕೇಪ್ ಆಗೋ ಎಲ್ಲಾ ದಾರಿನೂ ಬ್ಲಾಕ್ ಆಗಿತ್ತು. ಹೌದು, ಒಟ್ಟು 6 ಹಸಿದ ಕ್ರೂರ ಪ್ರಾಣಿಗಳು ಆ ಒಂಟಿ ಜಿಂಕೆಯನ್ನ ಬೇಟೆಯಾಡಲು ಪೂರ್ತಿಯಾಗಿ ಸುತ್ತುವರೆದಿದ್ದವು. ಹೆದರಿಕೆಯಿಂದ ಜಿಂಕೆಗೆ ಕಣ್ಣೀರು ಬಂತು. ಸಾವು ಫಿಕ್ಸ್ ಅಂತ ಗೊತ್ತಾಗಿ ಕೊನೆ ಬಾರಿಗೆ ತಂದೆ ತಾಯಿಯನ್ನ ನೆನೆಸ್ಕೊಂಡು ಪ್ರಾರ್ಥನೆ ಮಾಡುತ್ತೆ. ಆದ್ರೆ ಅಷ್ಟಲ್ಲೇ ಟ್ವಿಸ್ಟ್. ಈ ಬೇಟೆ ನಂದು ಅಂದ್ರೆ ನಂದು ಅಂತ ಹುಲಿ ಮತ್ತೆ ಮೊಸಳೆಗಳ ನಡುವೆ ದೊಡ್ಡ ಜಗಳವೇ ಶುರುವಾಗುತ್ತೆ. ಇದನ್ನ ನೋಡಿದ ಜಿಂಕೆ ಸ್ವಲ್ಪ ಧೈರ್ಯ ಮಾಡಿತು. ಹೇಗೂ ಸಾಯೋದು ಗ್ಯಾರಂಟಿ, ಕೊನೆಗೊಂದು ಮಾಸ್ಟರ್ ಪ್ಲಾನ್ ಮಾಡ್ಲೇಬೇಕು ಅಂತ ನಿರ್ಧರಿಸಿತು. ಶತ್ರುಗಳನ್ನೇ ಪರಸ್ಪರ ಎತ್ತಿ ಕಟ್ಟಲು ಆ ಜಿಂಕೆ 4 ಹಂತಗಳ ಒಂದು ಅದ್ಭುತವಾದ ಸೈಕಲಾಜಿಕಲ್ ಟ್ರಿಕ್ ಯೂಸ್ ಮಾಡುತ್ತೆ. ಶತ್ರುಗಳನ್ನ ಹೊಗಳಿ ಶರಣಾದ ಹಾಗೆ ನಾಟಕ ಆಡ್ತಾ ನನಗೋಸ್ಕರ ನೀವೇ ಕಾದಾಡಿ ಅನ್ನೋ ರೇಂಜ್ಗೆ ಜಿಂಕೆ ಪ್ರೋತ್ಸಾಹನೆ ನೀಡುಕ್ಕೆ. ಈ ಟ್ರಿಕ್ ಪಕ್ಕಾ ವರ್ಕ್ ಆಯ್ತು. ಜಿಂಕೆ ಸುಮ್ನೆ ನೀರು ಕುಡಿಯೋ ಹಾಗೆ ನಟಿಸ್ತಾ ಇದ್ರೆ ಆ ಕಡೆ ಭೀಕರ ಕಾದಾಟ ಶುರುವಾಯಿತು. ಕೆಸರಿನಲ್ಲಿ ಮೊಸಳೆಗಳು ಹುಲಿಗಳ ಕಾಲಿಗೆ ಕಚ್ಚಿದ್ರೆ ಹುಲಿಗಳು ಮೊಸಳೆಗಳ ಮೈಗೆಲ್ಲ ಭೀಕರವಾಗಿ ಪರ್ಚೋಕ್ ಶುರು ಮಾಡುದು. ಆ ರಕ್ತಸಿಕ್ತ ಕಾದಾಟದಲ್ಲಿ ಆ ಪ್ರಾಣಿಗಳು ಎಷ್ಟು ಮುಳುಗಿ ಹೋದು ಅಂದ್ರೆ ತಮ್ಮ ಅಸಲಿ ಬೇಟೆಯನ್ನೇ ಸಂಪೂರ್ಣವಾಗಿ ಮರೆತುಬಿಟ್ವು. ಶತ್ರುಗಳ ಗೊಂದಲ ಪೀಕ್ನಲ್ಲಿದೆ ಅಂತ ಅರಿತ ಜಿಂಕೆ ಇದೇ ಸರಿಯಾದ ಟೈಮ್ ಅಂತ ಸೈಲೆಂಟ್ ಆಗಿ ಅಲ್ಲಿಂದ ಜಾಗ ಖಾಲಿ ಮಾಡ್ತು. ಈ ಸ್ಟೋರಿಯ ಪಾಠ ತುಂಬಾನೇ ಕ್ಲಿಯರ್. ಶತ್ರುಗಳ ನಡುವಿನ ಜಗಳಾನೇ ನಮ್ಮ ಉಳಿವೆಗೆ ಅತಿ ದೊಡ್ಡ ಅಸ್ತ್ರ ಆಗ್ಬಲ್ಲದು.